ಬಸ್ಸೋಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು WPL ಅಂದರೆ WPLನ RCB ರಿಲೇಟೆಡ್ ಒಂದು ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ. ಇನ್ನೇನು IPL ಅಂದರೆ WPL ಸ್ಟಾರ್ಟ್ ಆಗಲಿಕ್ಕೆ ಕೇವಲ ಸ್ವಲ್ಪ ದಿನಗಳ ಬಾಕಿ ಇರೋದ್ರಿಂದ 10 ರಿಂದ 11 ದಿನಗಳಷ್ಟೇ ಇದೆ. ಅಂದರೆ ಫೆಬ್ರವರಿ 14 ಫ್ರೈಡೆ ಅಂದರೆ ಶುಕ್ರವಾರ ಸ್ಟಾರ್ಟ್ ಆಗ್ತಿರುವಂಥ WPL RCB ಅದೇ ರೀತಿಯಾಗಿ ಗುಜರಾತ್ ಜೈಂಟ್ಸ್ ಮೊದಲ ಮ್ಯಾಚ್ ಇದೆ. ಅದರ ತಯಾರಿಗೆ ಇವಾಗೆಲ್ಲ ಪ್ಲೇಯರ್ಸ್ಗಳು ಎಂಟರ್ ಆಗ್ತಿದ್ದಾರೆ. ನಮ್ಮ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನಸ್ವಾಮಿಗೆ ಎಲ್ಲ ಪ್ರಾಕ್ಟೀಸ್ ಸೆಷನ್ನೆಲ್ಲ ಇನ್ಕ್ಲೂಡ್ ಆಗಲಿಕ್ಕೆ. ಅದೇ ರೀತಿಯಾಗಿ WPLನಲ್ಲಿ ಯಾರ್ಯಾರು ಅಂದರೆ ಇವಾಗ ಹೋಮ್ ಕಮ್ಮಿಂಗ್ ಆಗಿದ್ದಾರೆ, ನಮ್ಮ RCB ಅಪ್ಡೇಟ್ ಮಾಡಿರೋ ಪ್ರಕಾರ ಯಾವ್ಯಾವ ಪ್ಲೇಯರ್ಸ್ಗಳು ಅರೈವ್ ಆಗಿದ್ದಾರೆ RCB ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದವರು ಹೊಸಬರಾಗಿದೆ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ, ಇಷ್ಟ ಆದೊಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೊದಲೇದಾಗಿ RCB ಹೋಮ್ ಕಮ್ಮಿಂಗ್ ಅಂದರೆ ಯಾರ್ಯಾರು ಅರೈವ್ ಆಗಿದ್ದಾರೆ ಅಂತ ಹೇಳಿದರೆ, ಇವಾಗ ಜಸ್ಟ್ ಇನ್ನೊಂದು ಅವಾರ್ಡ್ ಫಂಕ್ಷನ್ ಆಗಿತ್ತು ICCದು, ಅಂದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಂದು. ಅಲ್ಲಿ ICC ಚೇರ್ಮನ್ ಅವರೆಲ್ಲ ಬಂದಿದ್ದರು. ಅದೇ ರೀತಿಯಾಗಿ ಇವಾಗ ನಮ್ಮ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರುವಂಥ ಆಬ್ವಿಯಸ್ಲಿ ನಮ್ಮ RCBಯ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದನ ಅವರು ಇವಾಗ ಅರೈವ್ಸ್ ಆಗಿದ್ದಾರೆ ಅಂತೆ. ಯಾಕಪ್ಪ ಅಂತ ಹೇಳಿದ್ರೆ ಬೇಗನೆ ಅರೈವ್ಸ್ ಆಗಿರೋ RCBಯ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದನ ಅವರು ಇವಾಗ ಅರೈವ್ಸ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಹೌದು, ಆಬ್ವಿಯಸ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಸ್ಮೃತಿ ಮಂದನ್ ಅವರು ಇವಾಗ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಇನ್ಕ್ಲೂಡ್ ಆಗಲಿಕ್ಕೆ, ಬೇಗನೆ ಪ್ರಾಕ್ಟೀಸ್ ಸೆಷನ್ಗಳನ್ನು ತಯಾರು ಮಾಡಲಿಕ್ಕೆ RCB ಮ್ಯಾನೇಜ್ಮೆಂಟ್ ಕೂಡ ಅದೇ ತಯಾರಿಲಿದೆ. ಬೇಗನೆ ಪ್ರಾಕ್ಟೀಸ್ಗಳಲ್ಲಿ ಇನ್ಕ್ಲೂಡ್ ಆಗಿದೆ, ಪ್ಲೇಯರ್ಸ್ಗಳು ಆ್ಯಕ್ಟಿವ್ ಆಗಿರಬಹುದು ಕ್ರಿಕೆಟ್ನಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ WPL ಹೋದ ಬಾರಿ ನಮ್ಮ ಅಂದರೆ RCB ಟೈಟಲ್ ವಿನ್ನಿಂಗ್ ಟೀಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೋಪ್ಸ್ ಮೂಲಕ ಬರುತ್ತೆ. ಈ ಬಾರಿ ಮತ್ತೊಮ್ಮೆ ಟೈಟಲ್ನ ವಿನ್ ಆಗಲೇಬೇಕು ಅನ್ನೋ ದಿಟ್ಟ ನಿರ್ಧಾರದಲ್ಲಿ. ಅದಕ್ಕಾಗಿ ಇವಾಗ ಸ್ಮೃತಿ ಮಂದನ್ ಅವರು ಇವಾಗ ಅರೈವ್ಸ್ ಆಗಿದ್ದಾರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಅದೇ ರೀತಿ ಎರಡನೇದಾಗಿ ಇವಾಗ ರೇಣುಕಾ ಸಿಂಗ್ ಅವರು ಕೂಡ ಅರೈವ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಸೈಕ್ ಪ್ಲೇಯರ್ಸ್ಗಳೆಲ್ಲ ಅರೈವ್ಸ್ ಆಗ್ತಾ ಇದ್ದಾರೆ RCB ಟೀಮಲ್ಲಿ. ಅದೇ ರೀತಿಯಾಗಿ ರೇಣುಕಾ ಸಿಂಗ್ ಅವರು ಫಾಸ್ಟ್ ಬೌಲರ್. ಮೇನ್ RCBಯ ಸ್ಟ್ರೆಂತ್ ಅಂದರೆ ಇವರೇ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಮೇನ್ ಬೌಲರ್ ಹಾಕ್ಕೊಂಡಿದ್ದಾರೆ ಇವಾಗ ಸ್ಮೃತಿ ಮಂದನ. ಅದೇ ರೀತಿಯಾಗಿ ರೇಣುಕಾ ಸಿಂಗ್ ಠಾಕೂರ್ ಅವರು ಕೂಡ ಅರೈವ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ RCB ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ರಾಘವಿ ಬಿಸ್ತಿ ಅವರು ಕೂಡ ಇವಾಗ ಅರೈವ್ಸ್ ಆಗಿದ್ದಾರೆ ಅಂತ. ಟಾಪ್ 3 ಪ್ಲೇಯರ್ಸ್ಗಳು ಅರೈವ್ಸ್ ಆಗಿದ್ದಾರೆ ಅಂತ ಇವಾಗ RCB ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ. ಮತ್ತೇನಪ್ಪ ಅಂತ ಹೇಳಿದ್ರೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ RCB ಕಡೆಯಿಂದ ಇವಾಗ WPLನಿಂದ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮೊದಲೇದಾಗಿ ಅಪ್ಡೇಟ್ ಬಂದಿತ್ತು ಇವರು ಔಟ್ ಆಗಿದ್ದಾರೆ ಅಂತ. ಅದು ಯಾರಪ್ಪ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸೋಫಿ ಡಿವೈನ್ ಅವರು ಇವಾಗ ಮೊದಲಿಂದನೂ ಕೂಡ ಅವರು ಔಟ್ ಅಂದರೆ ತಾವು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕು ಅಂತ ಮೊದಲೇ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಮತ್ತೊಬ್ಬರು ಯಾರಪ್ಪ ಅಂತ ಹೇಳಿದರೆ ಇವಾಗ ಇವರು ಯಾರಪ್ಪ ಅಂತ ಹೇಳಿದ್ರೆ ಸೋಫಿ ಡಿವೈನ್ ಅವರು ಒಂದಾಯಿತು. ಅದೇ ರೀತಿಯಾಗಿ ಮತ್ತೆ ನಮ್ಮ ಸೋಫಿ ಡಿವೈನ್ ಅವರು ಮೇನ್ ಆಲ್ರೌಂಡರ್ ಆಗಿದ್ದರು. ಅದೇ ರೀತಿಯಾಗಿ ಕಟೆ ಕ್ರಾಸ್ ಅವರು ಕೂಡ ಇವಾಗ ಮಿಸ್ ಆಗಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಇಂಜುರಿಯಿಂದ ಸಮಸ್ಯೆಯಿಂದ ಒಂಥರ ಇಬ್ಬರು ಪ್ಲೇಯರ್ಸ್ಗಳು ಕೂಡ ಇವಾಗ ರೂಲ್ಡ್ ಔಟ್ ಆಗಿದೆ. ಸೋಫಿ ಮೊಲಿನಿ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಎಲ್ಲ ಪ್ಲೇಯರ್ಸ್ಗಳು ಕೂಡ ಇವಾಗ ಔಟ್ ಆಗ್ತಿರೋದ್ರಿಂದ ನಮ್ಮ RCB ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಮೇನ್ ಏನಪ್ಪ ಅಂತ ಹೇಳಿದ್ರೆ ಇದೆಲ್ಲ ಮೇನ್ ಆಲ್ರೌಂಡರ್ಸ್, ಅದೇ ರೀತಿಯಾಗಿ ಬೌಲರ್ಸ್ಗಳದ್ದ ಕ್ಯಾಟಗರಿ ಆಗಿರೋದ್ರಿಂದ, ಅದು ಫಾರಿನರ್ಸ್ ಅಂದರೆ ಓವರ್ಸೀಸ್ ಆಗಿರೋದ್ರಿಂದ RCB ಸಿಕ್ಕಾಪಟ್ಟೆ ಕಷ್ಟ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇವಾಗ ಇವರಿಬ್ಬರ ರಿಪ್ಲೇಸ್ಮೆಂಟ್ ಆಗಿ ಇವಾಗ ಕ್ರೇನ್ ಗ್ರೇತ್ ಅವರು, ಅದೇ ರೀತಿಯಾಗಿ ಹರ್ತರ್ ಗ್ರೆಪ್ಪರ್ ಸ್ಟೆಪ್ ಆಗಿದ್ದಾರೆ ಅಂತ ಇವಾಗ 2025 WPLನಲ್ಲಿ ನಮ್ಮ RCB ಪರವಾಗಿ ಆಟ ಆಡಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ. ಇವರೆಲ್ಲ ಕೂಡ ಆಲ್ರೌಂಡರ್ ಆಗಿರೋದ್ರಿಂದ, ಅದೇ ರೀತಿ ಬೌಲರ್ ಓವರ್ಸೀಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೈಕ್ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಹೋದ ಬಾರಿ ಮೇನಾಗಿ ನಮ್ಮ RCB ಟೀಮ್ ವಿನ್ ಆಗಿರೋದು ಒಂಥರ ಮೇನ್ ಆಲ್ರೌಂಡರ್ಸ್ಗಳಿಂದನೇ ಅಂತಲೇ ಹೇಳ್ಬೋದು. ಸೋಫಿ ಮೊಲಿನಿ, ಅದೇ ರೀತಿ ಸೋಫಿ ಡಿವೈನ್ ಅವರ ಪರ್ಫಾರ್ಮೆನ್ಸ್ ವೀಕ್ ಇದ್ದರೂ ಕೂಡ ಒಂದು ಕಡೆಯಿಂದ ಅದು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಇದ್ದರು. ಅದಕ್ಕಾಗಿ ನಮ್ಮ RCB ಹೋದ ಬಾರಿ ಟ್ರೋಫಿ ವಿನ್ ಆಗಲಿಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಯಿತು. ಆದರೆ ಈ ಬಾರಿ ಎಲ್ಲ ಪ್ಲೇಯರ್ಸ್ಗಳು ಔಟ್ ಆಫ್ ಫಾರ್ಮ್, ಅದೇ ರೀತಿಯಾಗಿ ಬ್ಯಾಡ್ ಫಾರ್ಮಲ್ಲಿ. ಮತ್ತೇನಪ್ಪ ಅಂತ ಹೇಳಿದರೆ ಇಂಜುರಿ ಸಮಸ್ಯೆ ಮೇನ್ ನಮ್ಮ RCBಗೆ ಕನ್ಸಿಡರ್ ಮಾಡ್ತಾ ಇದೆ. ಇವರಿಂದನೇ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ನಮ್ಮ RCBಗೆ ಈ ಬಾರಿ ಟೀಮ್ನ ಬಿಲ್ಡ್ ಮಾಡಲಿಕ್ಕೆ. ಯಾವ ರೀತಿ ಟೀಮ್ನ ಬಿಲ್ಡ್ ಮಾಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇವರೆಲ್ಲ ಔಟ್ ಆಗ್ತಿರೋದ್ರಿಂದ ಇವಾಗ ಮೊದಲೇ IPL ಸ್ಟಾರ್ಟ್ ಆಗ್ತಿರೋದ್ರಿಂದ 14ನೇ ತಾರೀಕಿಂದ ಅಂದರೆ ಫೆಬ್ರವರಿ 14ರಿಂದ ಸ್ಟಾರ್ಟ್ ಆಗ್ತಿದೆ. ಇನ್ನೊಂದು 11 ದಿನ ಇದೆ. ಮೊದಲ ಮ್ಯಾಚ್ ಗುಜರಾತ್ ಜೈಂಟ್ಸ್ ವರ್ಸಸ್ ನಮ್ಮ RCBದೇ ಆಗಿರೋದ್ರಿಂದ ಯಾವ ರೀತಿ ಟೀಮ್ ಪ್ಲೇಯಿಂಗ್ 11 ಅದೇ ರೀತಿ ಅದೆಲ್ಲವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಇಂಜುರಿ ಸಮಸ್ಯೆಯಿಂದ ನಮ್ಮ RCB ಈ ಬಾರಿ ಕಪ್ಪು ಗೆಲ್ಲುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತು ಯಾರ್ಯಾರು ಹೋಮ್ ಕಮ್ಮಿಂಗ್ ಆಗ್ತಾರೆ ಅನ್ನೋದು ಅರೈವ್ ಆದಮೇಲೆ ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.